ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ ದ್ವಿತಿಬಲಬಹುಲೌದಾರ್ಯ ವೀರ್ಯಾದೇಯಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬುಧೆ ದ್ವಿದ್ದೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸತ್ಬ್ರಹ್ಮ ಸೂತ್ರಾಮೃತಂ ಆಸೀತ್ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸ್ವಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತನಿಕೃಂತನೆ ಜಿತಮಹಾವೈಕರ್ತನೌಷೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಂ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಬೋ ನಿಧಯೋಮಲ ಕೃಪಾಲವಃ ಪಂಕಜನಾಭತೀರ್ಥಾ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಭದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೆ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಕೇನ ನೈರವಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಸ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ಭುಕ್ತಿರ್ದ್ವಿನದಿ ಜಯರ್ಯ ಶುಭಭಕ್ಷುರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾ ಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्या मनसाम्यपत्या रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटं वेदौ व्यासगुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिका नवामृतगदातीर्थ ताण्डवानि विचीकृपत आरूढः सहसा यतीन्द्रपदवीं गत्वा च वाराणसीं तत्रत्यनुकुलतः प्रचारनिरतान् अद्वैतदिग्धन्तिनः
प्रौढार्थे वचने सुयुक्ति खचितै सम्भीषयन्मोदयन् सत्यध्यानसुखे सरी विजयते पादाशितः श्रीपतेः प्रावोचद्योतिकं न्यायसुधा वाक्यार्थचन्द्रिका सत्यप्रज्ञगुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहम् प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाक्मा कृताः सत्याभिज्ञगुरोस्त्वदङ्घ्रियुगलं हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् वेदेश मुनिसत्पाद सेवा संप्राप्त वैभवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरान् आत्मपापोत्थं तेषां विद्या फलिष्यति यहिरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्या गुरून्मम रामशब्दार्थवक्तारं गायत्र्यर्थं च साधकं मठादिपैर्मानितं च सत्यात्मानं यतिं भजे स्वस्त्यस्तु सतामखिलसन्मङ्गलानि भवन्तु ಶ್ರೀಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ ಈ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯದಲ್ಲಿ ಮೂರನೇ ಪಾದ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯದ ವಿಚಾರ ನಡೆಯುತ್ತಾ ಇದೆ ಮೂರನೇ ಪಾದದಲ್ಲಿ 7ನೇ ಅಧಿಕರಣ ಇದನ್ನು ವಾಮನಾಧಿಕರಣ ಅಂತ ಕರೆದಿದ್ದಾರೆ ವಾಮನಾಧಿಕರಣದಲ್ಲಿ ಈಶಾನ ಎಂಬ ಶಬ್ದ ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ ನೋಡಿ ಪೂರ್ವ ಪಕ್ಷ ಏನು ಬಂತು ಈಶಾನ ಅಂದ್ರೆ ವಾಯುದೇವರೇ ಈಶಾನ ಎಂಬ ಮಾತನ್ನ ಹೇಳಿದರು ಯಾತಕ್ಕೆ ವಾಯುದೇವರೇ ಈಶಾನ ಅಂತಂದ್ರೆ ಪ್ರಾಣವು ವ್ಯವಸ್ಥಾಪಕತ್ವ ಎಂಬ ವಾಯುದೇವರ ಲಿಂಗ ಇದೆ ಯಾರು ಈಶಾನ ಅಂತ ಹೇಳುವಾಗ ಎಲ್ಲಾ ಪ್ರಾಣಗಳನ್ನ ವ್ಯವಸ್ಥಾ ಮಾಡತಕ್ಕಂಥವ್ರು ವಾಯುದೇವರು ಪ್ರಾಣವು ವ್ಯವಸ್ಥಾಪಕತ್ವ ಎಂಬ ಲಿಂಗ ವಾಯುದೇವರ ಲಿಂಗ ಮತ್ತು ಮಧ್ಯಮತ್ವ ಎಂಬುದು ವಾಯುದೇವರ ಲಿಂಗ ಮತ್ತು ಸರ್ವದೇವೋಪಾಸ್ಯತ್ವ ಇದು ವಾಯುದೇವರ ಲಿಂಗ ಅಂತ ಹೇಳಿದರು ಆ ಸರ್ವದೇವೋಪಾಸ್ಯತ್ವ ಹೇಳುವಾಗ ಅಂದ್ರೆ ಋಗ್ವೇದದ ಮಂತ್ರದಲ್ಲಿ ಕುವಿದಂಗ ಅಂತ ಶಬ್ದ ಬಂದಿದೆ ಹೋದ ಬಾರಿ ಆ ಮಂತ್ರವನ್ನು ಹೇಳಿದೆ ಆ ಮಂತ್ರದ ಅರ್ಥವನ್ನು ತಿಳಿದು ಇವತ್ತಿನ ಪಾಠವನ್ನು ಮುಂದೆ ನೋಡೋಣ ಮುಂದೆ ಸಿದ್ಧಾಂತವು ಬರುತ್ತದೆ ನೋಡಿ ಕುಬಿದಂಗ ನಮಸ ಏರುದಾಸ ಪುರಾದೇವ ಅನವಧ್ಯಾಸ ಆಸನ್ ದೇವಾಯವೇ ಮನವೇ ಬಾಧಿತಾಯ ಆವಾಸಯನ್ ಉಷಸಂ ಸೂರ್ಯೇಣ ಅಂತ ಋಗ್ವೇದದ ಮಂತ್ರ ಈ ಮಂತ್ರಕ್ಕೆ ಏನಪ್ಪ ಅರ್ಥ ಟೀಕಾಕೃತ್ಪಾದರು ವಿವರಣೆ ಬರೆಯುತ್ತಾ ಇದ್ದಾರೆ ಅಯಂ ಮಂತ್ರಾರ್ಥ ಅಲ್ಲಿಂದ ಇವತ್ತಿನ ತತ್ವಪ್ರಕಾಶಕ ಪಾಠ ಆರಂಭವಾಗಬೇಕು ಅಯಂ ಮಂತ್ರಾರ್ಥ ಏನಪ್ಪ ಅಂದ್ರೆ ಕುವಿದಂಗ ಅಂತ ಇದೆ ಕುವಿದಂಗ ಅಂಬೋದು ಹೇ ಅಂಗ ಅಂಬೋದು ಇದು ಸಂಬೋಧನೆ ಹೇ ಅಂಗ ಅಂಬೋದು ಸಂಬೋಧನೆ ಗೊತ್ತಾಯ್ತು ಅಂಗ ಇತಿ ಸಂಬೋಧನಂ ಅಂಗ ಅಂಬೋದು ಸಂಬೋಧನೆ ಎಲ್ಲೋ ಪ್ರಿಯನೇ ಅಂತ ಸಂಬೋಧನೆ ಮಾಡತಕ್ಕಂಥದ್ದು ಏನರ್ಥಪ್ಪ ತತ್ವಪ್ರಕಾಶಕ ನೋಡಿ ಆ ವಾಕ್ಯಕ್ಕೂ ಮತ್ತೆ ಅರ್ಥವನ್ನು ನಾವು ನಿಧಾನವಾಗಿ ಚೆನ್ನಾಗಿ ಅಂದ್ರೆ ತಿಳಿಯೋಣ ಏನು ಅಂದ್ರೆ ಏ ದೇವಾಹ ಯಾವ ಎಲ್ಲ ದೇವತೆಗಳು ವಾಯೋ ನಮಸ್ಕಾರಾದಿನ
ವಾಯುದೇವರಿಗೆ ನಮಸ್ಕಾರಾದಿಗಳನ್ನ ಮಾಡೋದ್ರಿಂದ ಜ್ಞಾನಾದಿ ಗುಣಪೂರ್ಣಾ, ಜ್ಞಾನಾದಿ ಗುಣಪೂರ್ಣರು, ಅಜ್ಞಾನ ಅವಧ್ಯ ವಿದುರಾಶ್ಚ, ಅವಧ್ಯರು, ಅವಧ್ಯ ಅಂದ್ರೆ ದೋಷಗಳು, ಅಜ್ಞಾನ ಮೊದಲಾದ ಅವಧ್ಯ ದೋಷಗಳಿಂದ ರಹಿತರಾದರು. ಅಜ್ಞಾನ ಅವಧ್ಯ ವಿದುರಾಶ್ಚ ಪುರಾ ಆಸನ್ ಅಂದ್ರೆ ಯಾವ ವಾಯುದೇವರಿಗೆ ನಮಸ್ಕಾರ ಮಾಡುವುದರಿಂದ ಎಲ್ಲ ದೇವತೆಗಳು ಜ್ಞಾನಾದಿ ಗುಣಪೂರ್ಣರಾದರೋ, ಅಜ್ಞಾನಾದಿ ಸಕಲ ದೋಷರಹಿತರಾದರೋ, ತೇ ಆ ದೇವತೆಗಳು ಕ್ವಚಿತ್ ಕ್ವಚಿತ್ ಒಂದು ಬಾರಿ ರಹಸ್ಯ ಸ್ಥಾನೇ, ಒಂದು ರಹಸ್ಯ ಸ್ಥಾನದಲ್ಲಿ ಸೂರ್ಯೇಣ ಸಾಕಂ, ಸೂರ್ಯನ ಜೊತೆಗೆ ಜ್ಞಾನಿನೇ ಅಲ್ಲಿ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಜ್ಞಾನಿನೇ, ಜ್ಞಾನಿಯಾದ ಸಂಸಾರವಾದವದ್ಭಿ, ಜ್ಞಾನಿಯಾದ ಸಂಸಾರವಾದವದ್ಭಿ ಅಂದ್ರೆ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಅದಕ್ಕೆ ಅರ್ಥ ಅಲ್ಲಿ ಮನವೇ ಅಂದ್ರೆ ಜ್ಞಾನಿಯಾದ, ಬಾಧಿತಾಯ ಅಂದ್ರೆ ಸಂಸಾರ, ಅಲ್ಲಿ ಬಾಧವದ್ಭಿಹಿ ಸಂಸಾರದ ಬಾಧ ಉಳ್ಳ, ಸಂಸಾರವಾದವದ್ಭಿಹಿ ಸಂಸಾರದ ಬಾಧ ಉಳ್ಳವರಿಂದ ಅಂತ ಜ್ಞಾನಿಯಾದ, ಬಾಧಿತಾಯ ಸಂಸಾರದಿಂದ ದುಃಖಿತರಾದ ಜನರಿಂದ, ಸಂಸಾರದಿಂದ ದುಃಖಿತರಾದ ಜನರಿಂದ ಶರಣಂ ಪ್ರಾಪ್ತಾಯ ಅಂದ್ರೆ ಸಂಸಾರದ ದುಃಖವನ್ನ ಹೊಂದಲ್ಪಟ್ಟ ಆ ಜನರಿಂದ ಇವನು ಶರಣು ಹೊಂದಿದ. ವಾಯುದೇವರು ಶರಣು ಹೊಂದ, ವಾಯುದೇವರಿಗೆ ಸಂಸಾರದ ದುಃಖ ಇರತಕ್ಕಂತ ಜನರೆಲ್ಲ ಶರಣು ಬಂದ್ರು. ಅಂದ್ರೆ ಸಂಸಾರದಿಂದ ದುಃಖಿತರಾದ ಜನರಿಂದ ಶರಣಂ ಪ್ರಾಪ್ತಾಯ ವಾಯವೇ ಅಂದ್ರೆ ಆ ಜನರಿಂದ ಶರಣು ಹೊಂದಲ್ಪಟ್ಟ ಅಂದ್ರೆ ಆ ಜನರು ವಾಯುದೇವರಿಗೆ ಶರಣು ಹೊಂದಿದ್ದಾರೆ. ಅಂತಹ ವಾಯುದೇವರಿಗೆ ಶರಣಂ ಪ್ರಾಪ್ತಾಯ ವಾಯವೇ ಬುದ್ಧಿಂ ಅವಾಸಯನ್ ಅಂದ್ರೆ ಆ ವಾಯುದೇವರ ವಿಷಯಕವಾಗಿ ಬುದ್ಧಿಯನ್ನ ಮಾಡಿದರು. ಅಂದ್ರೆ ವಾಯುದೇವರನ್ನು ಕುರಿತು ಉಷಸಂ ಅಂದ್ರೆ ಬುದ್ಧಿಯನ್ನು, ಉಷಸಂ ಅಂದ್ರೆ ಬುದ್ಧಿಯನ್ನು, ವಾಯು ವಿಷಯಕವಾದ ವಿಚಾರವನ್ನು ಗೊತ್ತಾಯ್ತು. ಅವಾಸನ್ ಅಂದ್ರೆ ವಾಸ ಮಾಡಿದರು ಅಂದ್ರೆ ವಾಯುದೇವರನ್ನೇ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡಿದರು ಅಂತ ಅಭಿಪ್ರಾಯ. ಇನ್ನೊಂದು ಬಾರಿ ನೋಡಿ, ಹೇ ಅಂಗ ಎಲೋ ಪ್ರಿಯನೇ, ಯಾವ ದೇವತೆಗಳು ಪುರಾ ಹಿಂದೆ, ದೇವಾಹ ಯಾವ ದೇವತೆಗಳು ಪುರಾ ಹಿಂದೆ ವಾಯುದೇವರನ್ನು ಕುರಿತು ನಮಸ್ಕಾರಾದಿಗಳಿಂದ ಹೃದಾಸಹ ಅಂತಂದ್ರೆ ಏನು, ಜ್ಞಾನಾದಿ ಗುಣಪೂರ್ಣರಾದರೋ ಮತ್ತು ಅನವದ್ಯಾಸಹ ಆಸನ್, ಆ ಮಂತ್ರಕ್ಕೆ ಅರ್ಥ ಹೇಳ್ತಾ ಇದ್ದೇನೆ. ಅಂದ್ರೆ ಅಜ್ಞಾನಾದಿ ದೋಷರಹಿತರಾದರೋ ತೇ ಅಂತಹ ಮನವೇ ಬಾಧಿತಾಯ ಅಂದರೆ ಜ್ಞಾನಿಯಾದ, ಮೊದಲು ಮನವೇ ವಾಯವೇ ಅಂತ ಇಟ್ಕೊಂಡು ಮೊದಲು ಬಾಧಿತಾಯ ಅಂದ್ರೆ ಅಭಿಪ್ರಾಯ ಸಂಸಾರ ದುಃಖದಿಂದ ಬಾಧಿತರಾದ ಜನರಿಂದ ಶರಣಂ ಪ್ರಾಪ್ತಾಯ ಶರಣವನ್ನು ಹೊಂದಲ್ಪಟ್ಟ ಮನವೇ ಜ್ಞಾನಿಯಾದ ವಾಯುದೇವರನ್ನು ಕುರಿತು ಉಷಸಂ ಅಂದ್ರೆ ಬುದ್ಧಿಯನ್ನು, ಸೂರ್ಯೇಣ ಸಾಕಂ ಸೂರ್ಯನ ಜೊತೆಗೆ ಬುದ್ಧಿಯನ್ನು ಅಂದ್ರೆ ವಾಯುದೇವರನ್ನು ಕುರಿತು ಇವರೆಲ್ಲರೂ ಕೂಡ ವಿಶೇಷವಾಗಿ ಅಂದ್ರೆ ಧ್ಯಾನ ಮಾಡಿದರು. ಎಲ್ಲಾ ದೇವತೆಗಳು ಸೂರ್ಯನ ಜೊತೆಗೆ ಸೇರಿ ಒಂದು ಬಾರಿ ವಾಯುದೇವರ ವಿಷಯಕವಾಗಿ ಚಿಂತನೆ ಮಂಥನೆ ಮಾಡ್ತಾ ವಾಯುದೇವರೇ ವಿಷಯವಾಗಿ ಉಳ್ಳ ಧ್ಯಾನವನ್ನ ಮಾಡಿದರು, ವಾಯುದೇವರನ್ನು ಕುರಿತು ಧ್ಯಾನ ಮಾಡಿದರು. ಇದರಿಂದ ಒಟ್ಟು ನಮಗೆ ಈ ಪ್ಯಾರಾದಿಂದ ತಿಳಿಯಲ್ಪಡುವ ಪೂರ್ವ ಪಕ್ಷದ ಅಭಿಪ್ರಾಯ ಅಂದ್ರೆ ಸರ್ವದೇವತೆಗಳು ವಾಯುದೇವರನ್ನು ಕುರಿತು ಧ್ಯಾನ ಮಾಡಿದರು. ಅಂದರೆ ಸರ್ವದೇವೋಪಾಸ್ಯತ್ವ ಇದು ವಾಯುದೇವರಿಗೆ ಉಂಟು, ಸರ್ವದೇವೋಪಾಸ್ಯತ್ವ ವಾಯುದೇವರಿಗೆ ಉಂಟು ಎಂಬ ಮಾತನ್ನ ಹೇಳಿದರು. ಅಂತೂ ಪ್ರಾಣ ವ್ಯವಸ್ಥಾಪಕತ್ವ, ಮಧ್ಯಮತ್ವ, ಸರ್ವದೇವೋಪಾಸ್ಯತ್ವ ಈ ಲಿಂಗಗಳು ವಾಯುಲಿಂಗವಾದ್ದರಿಂದ ಇಂತಹ ವ್ಯಕ್ತಿನೇ ಈಶಾನ ಅಂದ್ರೆ ವಾಯುದೇವರೇ ಈಶಾನ ಆದ್ದರಿಂದ ಜಿಜ್ಞಾಸ್ಯನಾದವನು ವಾಯುದೇವರೇ ವಿಷ್ಣು ಅಲ್ಲ ಅಂತ ಹೀಗೆ ಇಷ್ಟು ಪೂರ್ವ ಪಕ್ಷ ಬಂದರೆ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರೆ.
ಸಿದ್ಧಾಂತಯತ್ ಸೂತ್ರಮವತಾರ್ಯ ವ್ಯಾಚಷ್ಟೇ. ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೇಳಿ ಭಾಷ್ಯ ಮತ್ತು ಸೂತ್ರ. ಅಥೋ ಅಬ್ರವೀತ್, ಅತಃ ಅಬ್ರವೀತ್, ಆದ್ದರಿಂದ ಸೂತ್ರಕಾರರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಆಚಾರ್ಯರ ಪ್ರತಿಜ್ಞೆ. ಏನ್ ಹೇಳ್ತಾ ಇದ್ದಾರೆ ಸೂತ್ರಕಾರರು? ಸೂತ್ರ ಹೇಳಿ, ಓಂ ಶಬ್ದಾದೇವ ಪ್ರಮಿತಃ. ಓಂ ಶಬ್ದಾದೇವ ಪ್ರಮಿತಃ. ಓಂ ಅಂದ್ರೆ ಏನಪ್ಪಾ ಅಂದ್ರೆ, ಮಧ್ಯೆ ವಾಮನ ಮಾಸೀನಂ ಅಂಬೋ ಆ ವಾಕ್ಯ ಇರೋದ್ರಿಂದ ಹಿಂದಿನ ವಾಕ್ಯ ಏನಿದೆ ಅಲ್ಲಿ ಪ್ರಮಾಣವನ್ನು ಹೇಳಿದ್ರು. ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಮಧ್ಯೆ ವಾಮನಮಾಸೀನಂ ಎಂಬ ಕಾಟಕೋಪನಿಷತ್ತಿನ ವಾಮನ ಶಬ್ದ ಇರೋದ್ರಿಂದಲೇನೆ ಇಲ್ಲಿ ಈಶಾನ ಈಶಾನ ಅಂದ್ರೆ ವಿಷ್ಣುರೇವ ಪ್ರಮಿತಃ, ವಿಷ್ಣುವೇ ಈಶಾನ ಅಂತ ಪ್ರಮಿತನಾಗಿದ್ದಾನೆ. ನೋಡಿ, ಕಾಟಕೋಪನಿಷತ್ತಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಯಾರು ಈಶಾನ ಅಂದ್ರೆ ವಾಮನ ಶಬ್ದ ಇದೆ. ಶಬ್ದಾದೇವ ಪ್ರಮಿತಃ ಓಂ, ಇಷ್ಟೇ ಸೂತ್ರಾರ್ಥ. ಸ್ಪಷ್ಟವಾಗಿ ವಿಷ್ಣುವಿನ ಅವತಾರ ವಾಮನ ದೇವರನ್ನು ಹೇಳಿಕೊಡೋ ಶಬ್ದ ಅದು ವಾಮನ ಶಬ್ದ. ವಿಷ್ಣುವಿನ ಶಬ್ದ ಪ್ರಸಿದ್ಧವಾಗಿದೆ, ವಾಮನ ಶಬ್ದ ವಿಷ್ಣುವಿನ ಶಬ್ದ ಅಂತ. ಆದ್ದರಿಂದ ವಾಮನ ಎಂಬ ಶಬ್ದ ಇರೋದರಿಂದ ಇಲ್ಲಿ ಹೇಳಲ್ಪಟ್ಟ ಈಶಾನ ಅಂದ್ರೆ ವಿಷ್ಣುವೇ ಅಂತ ಪ್ರಮಿತನಾಗಿದ್ದಾನೆ. ಶಬ್ದಾದೇವ ಮಧ್ಯೆ ವಾಮನ ಮಾಸೀನಂ ಎಂಬ ಕಾಟಕೋಪನಿಷತ್ತಿನಲ್ಲಿರುವ ವಾಮನ ಶಬ್ದದಿಂದಲೇನೆ, ಶಬ್ದಾದೇವ ವಾಮನ ಎಂಬ ಶಬ್ದದಿಂದಲೇನೆ ಪ್ರಮಿತಃ ವಿಷ್ಣುರೇವ ಈಶಾನಃ ಇತಿ ಪ್ರಮಿತಃ, ವಿಷ್ಣುವೇ ಈಶಾನ ಈಶಾನ ಅಂತ ಪ್ರಮಿತನಾಗಿದ್ದಾನೆ. ಇಷ್ಟು ಸೂತ್ರಾರ್ಥ. ಈ ಸೂತ್ರಾರ್ಥವನ್ನೇ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಭಾಷ್ಯವಾಕ್ಯ ಹೇಳಿ, ವಾಮನ ಶಬ್ದಾದೇವ ವಿಷ್ಣುರಿತಿ ಪ್ರಮಿತಃ. ಸೂತ್ರಾರ್ಥನೆ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ. ಕಾಟಕೋಪನಿಷತ್ತಿನ ವಾಕ್ಯದಲ್ಲಿ ವಾಮನ ಎಂಬ ಶಬ್ದ ಇರೋದ್ರಿಂದಲೇನೆ ವಿಷ್ಣು ಇತಿ ಪ್ರಮಿತಃ, ಈಶಾನ ಎಂಬ ಶಬ್ದದಿಂದ ವಿಷ್ಣುವೇ ಪ್ರಮಿತನಾಗಿದ್ದಾನೆ ಅಂತ ತಿಳಿಯಬೇಕು. ಇಷ್ಟು ಅಭಿಪ್ರಾಯ. ತತ್ವಪ್ರಕಾಶಿಕ ವಿವರಣೆ ಮಾಡ್ತಾ ಹೋಗುತ್ತಾರೆ ಟೀಕಾಕೃತ್ಪಾದರು. ಏನು? ವಿಷ್ಣುರೇವ ಈಶಾನೋ ಭವೇತ್. ಇಲ್ಲಿ ಹೇಳಲ್ಪಟ್ಟ ಈಶಾನ ಅಂದ್ರೆ ವಿಷ್ಣುವೇ ಆಗತಾನೆ. ಯಾತಕ್ಕೆ? ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೈತಿ ವಾಮನ ಶ್ರುತೇ. ಈ ವಾಮನ ಶ್ರುತಿ ಅಂದ್ರೆ ಕಾಟಕೋಪನಿಷತ್ತಿನ ಶ್ರುತಿ ಇರೋದ್ರಿಂದ ತಸ್ಯಾಶ್ಚ ವಿಷ್ಣು, ಈ ವಾಮನ ಶಬ್ದವಾದರೂ ವಿಷ್ಣುವಿನಲ್ಲೇನೆ ಮಹಾಯೋಗ ರೂಢಿ ಸಿದ್ಧಾಯ ತತ್ಪ್ರಮಾಪಕತ್ವಾತ್. ವಾಮನ ಶಬ್ದಕ್ಕೆ ಮಹಾಯೋಗ ಮತ್ತು ವಿದ್ವದ್ರೂಢಿ ಅದು ವಿಷ್ಣುವಿನಲ್ಲೇ ಇದೆ. ಗೊತ್ತಾಯ್ತು? ಮಹಾಯೋಗ ವಿದ್ವದ್ರೂಢಿ ವಾಮನ ಶಬ್ದಕ್ಕೆ ವಿಷ್ಣುವಿನಲ್ಲೇ ಇರೋದ್ರಿಂದ ಈಶಾನನಾದವನು ಇಲ್ಲಿ ಯಾರಪ್ಪ ಅಂದ್ರೆ ವಾಮನ ಶಬ್ದ ಇರೋದ್ರಿಂದ ವಾಮನ ಶಬ್ದ ವಾಚ್ಯನಾದ ವಿಷ್ಣುವೇ, ವಿಷ್ಣುವೇ ಈಶಾನ ಎಂಬುದು ಅತ್ಯಂತ ಸ್ಪಷ್ಟವಾದ ವಿಚಾರ. ಇದು ಪ್ರಮಿತವಾದ ವಿಚಾರ ಎಂಬ ಮಾತನ್ನು ಹೇಳ್ತಾ ಇದ್ದ. ಅತಃ ವಿಷ್ಣೋ ಈಶಾನತ್ವೇನ, ವಿಷ್ಣುವೇ ಈಶಾನ ಅಂತ ಪ್ರಸಿದ್ಧನಾಗಿದ್ದ. ಆದ್ರಿಂದ ತಸ್ಸೈವ ಜಿಜ್ಞಾಸ್ಯತ್ವಮಿತಿ ಭಾವ. ಆದ್ರಿಂದ ವಿಷ್ಣುವಿಗೇನೆ ಜಿಜ್ಞಾಸ್ಯತ್ವ ಅಂಬೋದು ಹೇಳಬೇಕು. ವಿಷ್ಣುವಿಗೇನೆ ಜಿಜ್ಞಾಸ್ಯತ್ವ ಅಂಬೋದು ಹೇಳಬೇಕು. ಅತ್ರ ಪ್ರಮಿತ ಪದಂ ಶ್ರುತೇ ನಿರವಕಾಶತ್ವ ಸೂಚನಾರ್ಥಂ. ಬಹಳ ಚೆನ್ನಾಗಿ ಇಲ್ಲಿ ಒಂದು ಮಾತನ್ನು ಹೇಳಿದರು. ಏನಪ್ಪಾ ಅಂತಂದ್ರೆ ನೋಡಿ, ಓಂ ಶಬ್ದಾದೇವ ಪ್ರಮಿತಃ. ಓಂ ಅಂದ್ರೆ ಪ್ರಮಿತಃ ಎಂಬ ಶಬ್ದ ಹೇಳಿದ. ವಾಮನ ಶಬ್ದದಿಂದಲೇ ಇಲ್ಲಿ ವಿಷ್ಣುನೇ ಈಶಾನ ಎಂಬುದು ಪ್ರಮಾಣ ಪ್ರಮಿತವಾಗಿದೆ. ಸೂತ್ರದಲ್ಲಿ ಸೂತ್ರಕಾರರು ವೇದವ್ಯಾಸ ದೇವರು ಪ್ರಮಿತಃ ಎಂಬ ಶಬ್ದವನ್ನು ಯಾಕೆ ಬಳಸಿದ್ರಪ್ಪ ಅಂದ್ರೆ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ. ನೋಡಿ, ಈ ಕಾಟಕೋಪನಿಷತ್ತಿನ ವಾಕ್ಯ, ಈ ಶ್ರುತಿ ಅತ್ಯಂತ ನಿರವಕಾಶವಾದದ್ದು ಅಂಬೋದನ್ನು ಸೂಚನೆ ಮಾಡೋದಕ್ಕಾಗೇನೆ ಪ್ರಮಿತಃ ಎಂಬ ಶಬ್ದವನ್ನ ಸೂತ್ರಕಾರರು ಹೇಳಿದ್ದಾರೆ ಅಂತ ಟೀಕಾಕೃತ್ಪಾದರ ಅಭಿಪ್ರಾಯ. ಗೊತ್ತಾಯ್ತು?
ಶಬ್ದಾದೇವ ಪ್ರಸಿದ್ಧೇ ಅನ್ಬೋದಾಗಿತ್ತು. ಅದು ಮುಖ್ಯ ಪ್ರಮಿತ ಅಂದ್ರೆ ಅತ್ಯಂತ ಪ್ರಮಾಣ ಪ್ರಮಿತ ನಿರವಕಾಶ. ಕಾಟಕೋಪನಿಷತ್ತಿನ ಈ ವಾಕ್ಯ ಅತ್ಯಂತ ನಿರವಕಾಶ ಎಂಬುದನ್ನು ತಿಳಿಸಿಕೊಡ್ತಾ ಇದೆ ಎಂಬ ಮಾತನ್ನ ಹೇಳಿದಂತಾಯಿತು. ಗೊತ್ತಾಯಿತೋ ಇದು? ಆದ್ದರಿಂದ ಅತ್ಯಂತ ನಿರವಕಾಶವಾದ ಮಾತು ಆಗಿದೆ ಈ ಕಾಟಕೋಪನಿಷತ್ತಿನ ವಾಕ್ಯ ಅಂತ ತಿಳಿಯಬೇಕು. ಸರಿ, ಇದಾದ್ಮೇಲೆ ಒಂದು ಪ್ರಶ್ನೆ. ನಾನು ವಾಯುಲಿಂಗ ಸದ್ಭಾವಾದ ಈಶಾನಃ ವಾಯುರೇವ ಕಿಂ ನ ಸ್ಯಾತ್. ಇಲ್ರಿ, ಹಿಂದೆ ಹೇಳಿದಂತೆ ಇಲ್ಲಿ ವಾಯುವಿನ ಲಿಂಗ ಉಂಟಲ್ಲ, ವಾಯುವಿನ ಲಿಂಗ ಇರೋದ್ರಿಂದ ಈಶಾನ ಅಂದ್ರೆ ವಾಯುದೇವರೇ ಅಂತ ಯಾತಕ್ಕೆ ಹೇಳಬಾರದು ಅಂತ ಪ್ರಶ್ನೆ. ಪ್ರಾಣವು ವ್ಯವಸ್ಥಾಪಕತ್ವ, ಮಧ್ಯಮತ್ವ, ಸರ್ವದೇವೋಪಾಸ್ಯತ್ವ, ಈ ರೀತಿ ವಾಯುದೇವರ ಲಿಂಗಗಳನ್ನು ಹೇಳಿದ್ದೇವೆ. ಇವನೇ ಈಶಾನ ಅಂತ ಹೇಳಬಹುದು. ಈಶಾನ ಯಾರು ಅಂತ ಹೇಳೋ ಸಂದರ್ಭದಲ್ಲಿ ವಾಯುಲಿಂಗಗಳಿವೆ. ವಾಯುಲಿಂಗಗಳಿರೋದ್ರಿಂದ ಈಶಾನ ಅಂದ್ರೆ ವಾಯುದೇವರೇ ಅಂತ ಯಾಕೆ ಆಗಬಾರದು? ಇತ್ಯತಃ ಆಹಾ. ಹೀಗೆ ಪ್ರಶ್ನೆ ಬಂದ್ರೆ ಆಚಾರ್ಯರು ಉತ್ತರ ಹೇಳ್ತಾ ಇದ್ದಾರೆ. ನಹಿ ಇತಿ. ಏನಪ್ಪ ನೋಡಿ ತಿಳಿಸಿಕೊಡ್ತಾ ಇದ್ದಾರೆ, ಹೇಳಿ. ನಹಿ ಶ್ರುತೇ ಲಿಂಗಂ ಬಲವತ. ನೋಡಿ, ಹೌದು, ವಾಯುಲಿಂಗಗಳಿರಬಹುದು, ವಾಯುದೇವರನ್ನ ಹೇಳಿಕೊಡೋ ಲಿಂಗಗಳಿದ್ದರೂ ಕೂಡ ಲಿಂಗಗಳು ಶ್ರುತಿಗಿಂತ ಬಲಿಷ್ಠ ಅಲ್ಲ. ಹೌದು ತಾನೆ? ಅಪೌರುಷೇಯವಾದ ಶ್ರುತಿನೇ ಲಿಂಗಗಳಕ್ಕಿಂತಲೂ ಪ್ರಬಲವಾದದ್ದು. ಶ್ರುತಿಗಿಂತಲೂ ಲಿಂಗ ಪ್ರಬಲ ಸರ್ವಥಾ ಅಲ್ಲ. ಅದನ್ನು ಶ್ರುತೇ ಲಿಂಗಂ ನಹಿ ಬಲವತ. ಶ್ರುತಿಗಿಂತಲೂ ಲಿಂಗ ಎಂಬುದು ಸರ್ವಥಾ ಬಲಿಷ್ಠವಾದದ್ದಲ್ಲ. ಈಶಾನ ಅಂದ್ರೆ ವಿಷ್ಣುವೇ ಎಂಬುದಕ್ಕೆ ನಮಗೆ ಶ್ರುತಿ ಇದೆ. ಈಶಾನ ಎಂಬುದಕ್ಕೆ ವಾಯು ಅಂತ ಹೇಳೋದಕ್ಕೆ ಲಿಂಗಗಳನ್ನೇ ಹೇಳಿದ್ದೀರಿ ನೀವು. ಶ್ರುತಿನೇ ನಿರವಕಾಶ. ಆದ್ದರಿಂದ ಲಿಂಗಗಳಕ್ಕಿಂತಲೂ ಶ್ರುತಿನೇ ಪ್ರಬಲವಾದ್ದರಿಂದ ಇಲ್ಲಿ ಈಶಾನ ಅಂದ್ರೆ ವಿಷ್ಣುವಿನನ್ನೇ ಸ್ವೀಕಾರ ಮಾಡಬೇಕು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳಿಯಬೇಕು. ಆಮೇಲೆ ತತ್ವಪ್ರಕಾಶಕ ವಾಕ್ಯ ನೋಡಿ, ಏನಪ್ಪ ಅಂತಂದ್ರೆ ಭವೇ ಸತ್ಯಾಮಪಿ ಶ್ರುತವು ಲಿಂಗೇನ ವಾಯುತ್ವ ನಿಶ್ಚಯ ಯದಿ ಶ್ರುತೇ ಲಿಂಗಂ ಬಲವದ್ ಭವೇ. ಹೀಗಾಗಪ್ಪ ಈ ಮಾತನ್ನು ಹೇಳ್ತಾ ಇದ್ದಾರೆ. ಲಿಂಗ ಇರೋದ್ರಿಂದ ವಾಯುದೇವರೇನೆ ಈಶಾನ ಶಬ್ದವಾಚ್ಯರು ಅಂತ ಹೇಳಬಹುದಾಗಿತ್ತು. ಯಾವಾಗ ಶ್ರುತಿಗಿಂತಲೂ ಲಿಂಗವೇ ಪ್ರಬಲವಾಗಿದ್ದರೆ ಭವೇತ್, ನೀವು ಹೇಳಿದ್ದು ಯುಕ್ತ. ವಾಯುಲಿಂಗಗಳಿರೋದ್ರಿಂದ ವಾಯುವಿನೇ ಈಶಾನ ಶಬ್ದವಾಚ್ಯ ಅಂತ ಹೇಳಬಹುದಾಗಿತ್ತು. ಯಾವಾಗ ಸತ್ಯಾಮಪಿ ಶ್ರುತವು, ಶ್ರುತಿ ಇದ್ದರೂ ಕೂಡ ಲಿಂಗದಿಂದ ವಾಯುದೇವರೇ ಈಶಾನ ಅಂತ ನಿಶ್ಚಯ ಮಾಡಬಹುದಾಗಿತ್ತು. ಯಾವಾಗ ಯದಿ ಶ್ರುತೇ ಲಿಂಗಂ ಬಲವದ್ ಭವೇತ್. ಶ್ರುತಿಗಿಂತಲೂ ಲಿಂಗವೇ ಪ್ರಬಲ, ಶ್ರುತಿಗಿಂತಲೂ ಲಿಂಗವೇ ಬಲಿಷ್ಠ ಅಂತ ಆಗಿದ್ರೆ ನೀವು ಹೇಳಬಹುದಾಗಿತ್ತು. ನಚ ತದಸ್ತಿ ಇತ್ಯರ್ಥ. ಈಗಾದರೂ ಸರ್ವತಾ ನಹಿ ಶ್ರುತೇ ಲಿಂಗಂ ಬಲವತ. ಆಚಾರ್ಯ ಭಾಷ್ಯ ಅದನ್ನೇ ಹೇಳಿದರು. ಸರ್ವತಾ ಹಾಗಿಲ್ಲ, ಶ್ರುತಿಗಿಂತಲೂ ಲಿಂಗ ಪ್ರಬಲವಾಗಿಲ್ಲ. ಸರ್ವಥಾ ಶ್ರುತಿಗಿಂತಲೂ ಲಿಂಗ ಪ್ರಬಲವಾಗಿಲ್ಲ. ಆದ್ದರಿಂದ ಲಿಂಗಕ್ಕಿಂತಲೂ ನಿರವಕಾಶವಾಗಿ ಶ್ರುತಿನೇ ಪ್ರಬಲವಾಗಿದೆ. ಶ್ರುತಿ ಆದರೂ ವಾಮನ ಶಬ್ದವನ್ನ ಹೇಳೋದ್ರಿಂದ ವಾಮನ ಶಬ್ದ ವಾಚ್ಯನಾದ ವಿಷ್ಣುವೇ ಇಲ್ಲಿ ಹೇಳಲ್ಪಟ್ಟ ಈಶಾನ ಅಂತ ನಾವು ನಿರ್ಣಯ ಮಾಡಬಹುದು ಎಂಬುದನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಅನೇನ ಇದರಿಂದ ಏನ್ ಹೇಳ್ದಂಗಾಯ್ತಪ್ಪ ಅಂದ್ರೆ ಅನೇನ ಶಬ್ದಾದೇವ ಇತ್ಯೇವಕಾರ ಅಭಿಪ್ರಾಯ ವರ್ಣಿತೋ ಭವತಿ. ಓಂ ಶಬ್ದಾದೇವ ಪ್ರಮಿತಃ. ಓಂ ಸೂತ್ರದಲ್ಲಿ ಸೂತ್ರಕಾರರು ವೇದವ್ಯಾಸ ದೇವರು ಏವ ಶಬ್ದದ ಅಭಿಪ್ರಾಯವನ್ನು ಹೇಳದಂಗಾಯಿತು. ಶಬ್ದಾದೇವ ಅಂದ್ರೆ ಶ್ರುತಿ ಇರೋದರಿಂದಲೇನೆ, ವಾಮನ ಶಬ್ದ ಇರುವ ಶ್ರುತಿ ಇರೋದರಿಂದಲೇನೆ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವಾಮುಪಾಸತೆ. ವಾಮನ ಶಬ್ದ ಇರುವ ಆ ಶ್ರುತಿ ಇರೋದರಿಂದಲೇನೆ ವಿಷ್ಣುವೇ ಈಶಾನ. ನೋಡಿ, ಈ ವಿಷಯದ ಸ್ಪಷ್ಟೀಕರಣ, ಈ ವಿಷಯದ ನಿರ್ಧಾರಣ ಅದು ಏವಕಾರದಿಂದ ಆಗಿದೆ. ಶಬ್ದಾದೇವ ಶ್ರುತಿ ಇರೋದರಿಂದಲೇ ಈಶಾನ ವಿಷ್ಣುರೇವ.
ಅಂಬೋದನ್ನ ಹೇಳದಂಗಾಯಿತು. ಏವ ಶಬ್ದದ ಅಭಿಪ್ರಾಯ ಶಬ್ದಾದೇವ ಇತಿ ಏವಕಾರ ಅಭಿಪ್ರಾಯ ವರ್ಣಿತೋ ಭವತಿ. ಇಲ್ಲಿ ಪ್ರಶ್ನೆ, ಕುತಃ ನ ಶ್ರುತೇ ಲಿಂಗಂ ಬಲವತ, ಯಾತಕ್ಕೆ ಅಂತ ಒಂದು ಪ್ರಶ್ನೆ ಮಾಡುವುದು. ಇಲ್ರೇ, ಶ್ರುತಿಗಿಂತಲೂ ಲಿಂಗ ಬಲಿಷ್ಠ ಅಲ್ಲ, ಶ್ರುತಿಗಿಂತಲೂ ಸರ್ವಥಾ ಲಿಂಗ ಪ್ರಬಲ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಶ್ರುತಿಗಿಂತಲೂ ಲಿಂಗವೇ ಬಲಿಷ್ಠ ಅಂತ ಯಾಕಾಗಬಾರದು? ಯಾಕಾಗಬಾರದು? ಇತ್ಯತಃ ಆಹ. ಆಗ ಆಚಾರ್ಯರು ಭಾಷ್ಯದಲ್ಲಿ ಸ್ಕಂದ ಪುರಾಣವನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಸ್ಕಂದ ಪುರಾಣವನ್ನ ಕೊಟ್ಟು ಶ್ರುತಿಗಿಂತಲೂ ಲಿಂಗ ಸರ್ವಥಾ ಪ್ರಬಲ ಅಲ್ಲ. ಯಾಕೆ? ಶ್ರುತಿ ಆದ ಮೇಲೆ ಲಿಂಗ ಇದೆ. ಒಂದು ಮಾತಿದೆ, ಷಡ್ವಿಧ ತಾತ್ಪರ್ಯ ಲಿಂಗಗಳಲ್ಲಿ ಉತ್ತರೋತ್ತರವಾದದ್ದು ಪ್ರಬಲವಾದದ್ದು. ಷಡ್ವಿಧ ತಾತ್ಪರ್ಯ ಲಿಂಗಗಳಲ್ಲಿ ಮುಂದಿನ ಮುಂದಿನಗಳು ಅತ್ಯಂತ ಪ್ರಬಲ. ಆದರೆ ಶ್ರುತಿಲಿಂಗ ಸಮಾಖ್ಯ ಇವುಗಳ ವಿಚಾರದಲ್ಲಿ ಹಿಂದಿನ ಹಿಂದಿನಗಳೇ ಪ್ರಬಲವಾಗುತ್ತವೆ. ಹೇಗೆ? ಸ್ಕಂದ ಪುರಾಣದ ಮಾತು ಕೊಟ್ಟು ಹೇಳ್ತಾ ಇದ್ದಾರೆ. ಸ್ಕಂದ ಪುರಾಣದ ಮಾತನ್ನ ಹೇಳಿ, ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಪೂರ್ವಂ ಬಲೀಯ ಸ್ಯಾತ್ ಏವಮಾಗಮ ನಿರ್ಣಯಃ ಇತಿ ಸ್ಕಾಂದೇ. ಏನ್ ಹೇಳ್ದಂಗಾಯ್ತು? ಬಹಳ ಮಹತ್ವದ ವಿಚಾರವನ್ನ ತತ್ವಪ್ರಕಾಶಿಕ ಈ ಭಾಗದಲ್ಲಿ ಟೀಕಾಗತ್ಪಾದರು ಇಲ್ಲಿ ವಿವರಣೆ ಮಾಡಿ ತಿಳಿಸಿ ಕೊಡ್ತಾರೆ. ಸ್ಕಂದ ಪುರಾಣದ ಮಾತನ್ನ ಆಚಾರ್ಯ ಹೇಳಿದಾಗ ನೋಡಿ, ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ, ಸ್ಥಾನ ಅಂತ ಬಂತು. ಪೂರ್ವಂ ಪೂರ್ವಂ ಬಲೀಯಸ್ಯ, ಇವುಗಳಲ್ಲಿ ಹಿಂದಿನ ಹಿಂದಿನಗಳು ಪ್ರಬಲವಾಗಿವೆ. ಏವಂ ಆಗಮ ನಿರ್ಣಯ, ಇದು ಆಗಮಾರ್ಥದ ನಿರ್ಣಯ. ಅಂದ್ರೆ ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ, ಇವು ಐದುಗಳನ್ನ ಹೇಳ್ತಾರೆ. ಗೊತ್ತಾಯ್ತಾ? ಈ ಐದುಗಳನ್ನ ಹೇಳಿದ್ದಾರೆ. ಸ್ಥಾನ ಒಂದನ್ನು ಸ್ವೀಕಾರ ಮಾಡಿದ್ರೆ 6 ಅಂತ ಆಗುತ್ತದೆ. ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಆಮೇಲೆ ಸ್ಥಾನ, ಸಮಾಖ್ಯ. ಈ 6ಗಳ ಮಧ್ಯದಲ್ಲಿ ಮೊದಲನೆಯದ್ದು ಶ್ರುತಿ. ಅದೇ ಎಲ್ಲದಕ್ಕಿಂತಲೂ ಪ್ರಬಲ. ಶ್ರುತಿ ಆದ ಮೇಲೆ ಲಿಂಗ, ಲಿಂಗ ಆದಮೇಲೆ ಸಮಾಖ್ಯ, ಸಮಾಖ್ಯ ಆದ್ಮೇಲೆ ವಾಕ್ಯ, ವಾಕ್ಯ ಆದ್ಮೇಲೆ ಪ್ರಕರಣ, ಆಮೇಲೆ ಸ್ಥಾನ. ಇದು ಸಮಾಖ್ಯ ಎಂಬುದು ಕೊನೆಯದು ಲೆಕ್ಕ ಹೇಳಬೇಕು. ಸಮಾಖ್ಯ ಎಂಬುದು ಕೊನೆಯದು ಅಂತ ಹೇಳ್ತೇನೆ. ಅದು ಹೇಗೆ ಅಂತ ಕ್ರಮವನ್ನ. ಅಂತೂ ಶ್ರುತಿಲಿಂಗ ಸಮಾಖ್ಯ ಮೊದಲಾದವುಗಳಲ್ಲಿ ಹಿಂದಿನ ಹಿಂದಿನಗಳೇ ಪ್ರಬಲವಾಗಿವೆ. ಅತಿ ಮೊದಲಿರೋದು ಯಾವುದು ಅಂದ್ರೆ ಶ್ರುತಿ. ಆದ್ದರಿಂದ ಶ್ರುತಿನೇ ಲಿಂಗಕ್ಕಿಂತಲೂ ಎಲ್ಲದಕ್ಕಿಂತಲೂ ಪ್ರಬಲವಾದದ್ದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ತತ್ವಪ್ರಕಾಶಕ ವಿವರಣೆ ಟೀಕಾಗ್ತಾನೆ. ಏನು ಇಲ್ಲಿ ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಸ್ಥಾನ, ಪ್ರಕರಣ, ಈ 6ರ ಲಕ್ಷಣವನ್ನು ಟೀಕಾಕೃತ್ಪಾದರು ಬರೀತಾ ಇದ್ದಾರೆ. ತತ್ವಪ್ರಕಾಶಕ ಬಹಳ ಮಹತ್ವದ ವಿಚಾರ. ಶ್ರುತಿ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಸಮಾಖ್ಯ ಅಂದ್ರೆ ಏನು, ಪ್ರಕರಣ ಅಂದ್ರೆ ಏನು, ಸ್ಥಾನ ಅಂದ್ರೆ ಏನು, ಒಂದೊಂದನ್ನು ಕೂಡ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನೋಡಿ. ನಾಮ ಮಾತ್ರೇಣ ನಿರ್ದೇಶ ಶ್ರುತಿ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾಮ ಮಾತ್ರೇಣ ನಿರ್ದೇಶ ಶ್ರುತಿ ಅಂದ್ರೆ ಅಸಾಧಾರಣ ನಾಮ ಮಾತ್ರದಿಂದ ಒಂದು ವಸ್ತುವನ್ನ ಹೇಳಿಕೊಡ್ತಕ್ಕಂಥದ್ದೇ ಶ್ರುತಿ. ಶ್ರುತಿ ಅಂದ್ರೆ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ. ನೋಡಿ, ನಾಮ ಮಾತ್ರೇಣ ನಿರ್ದೇಶ ಶ್ರುತಿ. ವಾಮನ ಎಂಬ ಶಬ್ದ ಮಾತ್ರದಿಂದಲೇನೆ ಸ್ಪಷ್ಟವಾಗಿ ಒಂದು ವಸ್ತುವನ್ನ ನಿರ್ದೇಶ ಮಾಡತಕ್ಕಂಥದ್ದೇನಿದೆ ಇದಕ್ಕೆ ಶ್ರುತಿ ಶ್ರುತಿ ಅಂತ ಕರೀತಾರೆ. ಮಧ್ಯೆ ವಾಮನ ಮಾಸೀನಂ, ಇಲ್ಲಿ ವಾಮನ ಎಂಬ ವಿಷ್ಣುವಿನ ಅಸಾಧಾರಣವಾದ ಶಬ್ದವನ್ನ ಹೇಳಿಕೊಡತಾ ವಾಮನ ಅಂದ್ರೆ ವಿಷ್ಣು, ಆ ವಿಷ್ಣುವೇ ಈಶಾನ, ಹೀಗೆ ಸ್ಪಷ್ಟವಾಗಿ ನಿರ್ದೇಶ ಮಾಡಿಕೊಡತಕ್ಕಂಥದ್ದೇ ಶ್ರುತಿ ಶ್ರುತಿ ಅಂತ ಕರೀತಾರೆ. ನಾಮ ಮಾತ್ರೇಣ ನಿರ್ದೇಶ ಶ್ರುತಿ. ಆಮೇಲೆ ಅಸಾಧಾರಣ ಧರ್ಮ ಲಿಂಗಂ, ಅಸಾಧಾರಣವಾದ ಧರ್ಮವೇ ಲಿಂಗ.
ಎಂಬ ಮಾತನ್ನು ಹೇಳ್ತಾ ಇದ್ದ. ಅಸಾಧಾರಣವಾದ ಧರ್ಮವೇ ಲಿಂಗ. ಈಗ ಇಂದ್ರನನ್ನ ತಿಳಿಸಿಕೊಡಬೇಕಾಯಿತು. ಯಾರಪ್ಪ ಇಂದ್ರ ಅಂದ್ರೆ? ಇಂದ್ರನ ಅಸಾಧಾರಣ ಧರ್ಮಗಳು ಶಾಸ್ತ್ರಗಳಲ್ಲಿ ಅವುಗಳನ್ನ ಹೇಳಿದ್ದಾರೆ. ಗೋತ್ರವಿದಂ ಗೋವಿದಂ ವಜ್ರಬಾಹು, ಈ ಸ್ಥಳಗಳಲ್ಲೆಲ್ಲ ಗೋತ್ರಭಿತ್ವ ಗೋವಿದತ್ವ ವಜ್ರಬಾಹುತ್ವ, ಈ ರೀತಿ ಅಸಾಧಾರಣವಾದ ಇಂದ್ರನ ಲಿಂಗಗಳು. ಈ ಅಸಾಧಾರಣವಾದ ಲಿಂಗಗಳ ಮೂಲಕ ಇಲ್ಲಿ ಹೇಳಲ್ಪಟ್ಟ ವ್ಯಕ್ತಿ ಅವನು ಇಂದ್ರ ಅಂತ ನಾವು ನಿರ್ಣಯ ಮಾಡಬಹುದು. ಇದನ್ನು ಲಿಂಗ ಅಂತ ಕರೀತಾರೆ. ಅಸಾಧಾರಣವಾದ ಕೆಲವು ವ್ಯಕ್ತಿಗಳ ಧರ್ಮಗಳನ್ನ ಹೇಳೋದೇ ಲಿಂಗ. ಅಸಾಧಾರಣವಾದ ಧರ್ಮಗಳನ್ನ ಪ್ರತಿಪಾದನೆ ಮಾಡೋದು ಎದರಿಂದಪ್ಪ ಅಂದ್ರೆ ಅದು ಲಿಂಗದಿಂದ ಪ್ರತಿಪಾದನೆ ಮಾಡ್ತಾರೆ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಸಾಧಾರಣವಾದ ಧರ್ಮಗಳನ್ನ ಹೇಳೋದೇನೆ ಅದು ಲಿಂಗ. ಲಿಂಗ ಅಂದ್ರೆ ಅಸಾಧಾರಣವಾದ ಆ ವ್ಯಕ್ತಿಯ ಧರ್ಮಗಳನ್ನ ಹೇಳೋ ಮೂಲಕ ಆ ವ್ಯಕ್ತಿಯನ್ನ ಪ್ರತಿಪಾದನೆ ಮಾಡಿಕೊಡ್ತಕ್ಕಂಥದ್ದು, ಅದು ಲಿಂಗದ ಕೆಲಸ. ಎರಡನೇದು. ಆಮೇಲೆ ವಾಕ್ಯ ಅಂದ್ರೆ ಏನು? ನಿರಾಕಾಂಕ್ಷ ಪದಾನಿ ವಾಕ್ಯಂ. ನೋಡಿ, ಒಂದು ವಾಕ್ಯ ಅಂದ್ರೆ ಹಿಂದೆ ಮುಂದೆ ಆಕಾಂಕ್ಷ ಉಳಿದಿರಬಾರದು. ಪ್ರವಕ್ಷಣ ಅಭಿನತ್ ಪರ್ವತಾನ, ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸಿದನು ಇಂದ್ರನನ್ನು ಹೇಳುವಾಗ. ಬೇರೆ ಪದಗಳ ಆಕಾಂಕ್ಷೆ ಇಲ್ಲದೇನೆ ಒಂದೇ ನಿರ್ದಿಷ್ಟವಾದ ಇಂದ್ರ ಎಂಬ ವ್ಯಕ್ತಿಯನ್ನ ಈ ವಾಕ್ಯ ಹೇಳ್ತಾ ಇದೆ. ಇದನ್ನ ವಾಕ್ಯ ಅಂತ ಕರೀತಾರೆ. ಅಂದ್ರೆ ಬೇರೆ ಪದಗಳ ಆಕಾಂಕ್ಷ ಇಲ್ಲದೇನೆ ನಿರ್ದಿಷ್ಟವಾದ ಒಂದು ವ್ಯಕ್ತಿಯನ್ನ ತಿಳಿಸಿಕೊಡ್ತಕ್ಕಂಥದ್ದು ಅದು ವಾಕ್ಯ. ವಾಕ್ಯ ಅಂತ ಕರೀತಾರೆ. ನಿರಾಕಾಂಕ್ಷ ಪದಾನಿ ವಾಕ್ಯ. ಬೇರೆ ಪದಗಳ ಅಪೇಕ್ಷೆ ಇಲ್ಲದೇನೆ ಒಂದು ವಿಷಯವನ್ನು ತಿಳಿಸಿಕೊಡ್ತಕ್ಕಂಥದ್ದು ವಾಕ್ಯ. ರಾಮ ವನಂ ಗಚ್ಚತಿ ಎಂಬ ಮಾತು ಹೇಳ್ತಾ ಇದ್ದಾರೆ. ರಾಮ ವನಂ ಗಚ್ಚತಿ, ರಾಮನು ಅರಣ್ಯಕ್ಕೆ ಹೋಗುತ್ತಾನೆ. ಬೇರೆ ಏನಾದರೂ ಆಕಾಂಕ್ಷೆ ಉಂಟ ಇಲ್ಲಿ? ಯಾವ ಶಬ್ದಗಳಿಂದಲೂ ಕೂಡ ಯಾವ ಆಕಾಂಕ್ಷನೂ ಕೂಡ ಇಲ್ಲಿ ಇಲ್ಲ. ಆದ್ರಿಂದ ನಿರಾಕಾಂಕ್ಷಿತವಾದ ಪದಗಳಿರತಕ್ಕಂತಹ ನಿರಾಕಾಂಕ್ಷಿತವಾದ ಪದಗಳಿಂದ ಕೂಡಿ ಒಂದು ವಾಕ್ಯ, ಅದನ್ನು ವಾಕ್ಯ ವಾಕ್ಯ ಅಂತ ಕರೆಯುತ್ತಾರೆ. ಇನ್ನು ನಾಲ್ಕನೆಯದ್ದು ಪ್ರಕರಣ. ಪ್ರಕರಣ ಅಂದ್ರೆ ಏನಪ್ಪ? ಏಕ ಪ್ರಮೇಯ ಪ್ರತಿಪಾದಕ ಅನೇಕ ವಾಕ್ಯಾನಿ ಪ್ರಕರಣಂ. ಪ್ರಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ವಿಷಯವನ್ನ ಪ್ರತಿಪಾದನೆ ಮಾಡುವ ಅನೇಕ ವಾಕ್ಯಗಳಿರತಕ್ಕಂಥದ್ದು ಅದನ್ನ ಪ್ರಕರಣ ಅಂತ ಕರೀತಾರೆ. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ವಾಕ್ಯದಿಂದ ಪರಮಾತ್ಮ ಸತ್ಯತ್ವಾದಿ ಲಕ್ಷಣಗಳಿಂದ ಕೂಡಿಕೊಂಡವನು ಅಂತ ಹೇಳ್ತಾ ಇದ್ದಾರೆ. ಇದೇ ವಿಷಯವೇ ಮುಂದಿನ ಇನ್ನೊಂದು ವಾಕ್ಯ, ಯೋ ವೇದ ನಿಹಿತಂ ಗುಹಾಯ, ಇನ್ನೊಂದು ವಾಕ್ಯ. ಸತ್ಯತ್ವಾದಿ ಧರ್ಮಗಳಿಂದ ಕೂಡಿಕೊಂಡವನು ಬ್ರಹ್ಮ ಅಂತ ಹೇಳ್ತಾ ಇನ್ನೊಂದು ವಾಕ್ಯ ಮುಂದೇನೆ ಯೋ ವೇದ ನಿಹಿತಂ ಗುಹಾಯ, ಹೃದಯ ಗುಹಾವಾಸಿಯಾದವರೇ ಬ್ರಹ್ಮ. ಒಂದೇ ಪ್ರಮೇಯದ ಬಗ್ಗೆ ಅನೇಕ ವಾಕ್ಯಗಳಿಂದ ವಿಷಯ ಹೇಳತಕ್ಕಂಥದ್ದನ್ನು ಒಂದು ಪ್ರಕರಣ ಅಂತ ಕರೀತಾರೆ. ಏಕ ಪ್ರಮೇಯ ಪ್ರತಿಪಾದಕ, ಒಂದು ಪ್ರಮೇಯವನ್ನೇ ಪ್ರತಿಪಾದನೆ ಮಾಡುವ ಅನೇಕ ವಾಕ್ಯಗಳಿಗೆ ಪ್ರಕರಣ. ನೋಡ್ರಿ, ನಾವು ಕನ್ನಡದಲ್ಲಿ ಬೇರೆ 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 ಅರ್ಥ ಮಾಡ್ಕೊಂಡಿರ್ತೇವೆ. ಶ್ರುತಿ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಪ್ರಕರಣ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು, ಟೀಕಾಕೃತ್ಪಾದರು ಎಲ್ಲದರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಸ್ಥಾನ ಅಂದ್ರೆ ಏನು? ಐದನೇದ್ದು ಸ್ಥಾನ. ಇಲ್ಲಿ ಲೆಕ್ಕ. ಸ್ಥಾನ ಅಂದ್ರೆ ಏನಪ್ಪ? ಅನೇಕ ಪ್ರಮೇಯ ಪ್ರತಿಪಾದಕಂ, ಅನೇಕ ಪ್ರಮೇಯಗಳನ್ನ ಪ್ರತಿಪಾದನೆ ಮಾಡುವ ಒಂದೇ ವಿಷಯದಲ್ಲಿ ತಾತ್ಪರ್ಯದಿಂದ ಕೂಡಿರಿತು ಅದನ್ನ ಸ್ಥಾನ ಅಂತ ಕರೆಯುತ್ತಾರೆ. ಅಂದ್ರೆ ಅನೇಕ ಪ್ರಮೇಯಗಳನ್ನ ಪ್ರತಿಪಾದನೆ ಮಾಡ್ತಿರ್ತಾರೆ, ಆದರೆ ಆ ವಾಕ್ಯಗಳಿಗೆ ಒಂದೇ ವಿಷಯದಲ್ಲೇ ತಾತ್ಪರ್ಯ ಇರುತ್ತದೆ. ಗೊತ್ತಾಯಿತು ಇಲ್ಲ? ಅನೇಕ ಪ್ರಮೇಯವನ್ನು ಪ್ರತಿಪಾದನೆ ಮಾಡುವ ಮತ್ತು ಒಂದೇ ಅರ್ಥದಲ್ಲೇ ತಾತ್ಪರ್ಯವುಳ್ಳ ಒಂದು ಪ್ರಕರಣಗಳ ಸಮೂಹವೇ ಸ್ಥಾನ. ಅದೊಂದು ಸ್ಥಾನ ಅಂತ ಕರೀತಾರೆ. ಇನ್ನು ಸಮಾನೋಕ್ತಿ ಸಮಾಖ್ಯ ಎಂಬ ಮಾತನ್ನು ಹೇಳ್ತಾರೆ. ಸಮಾನೋಕ್ತಿ ಅಂದ್ರೆ
ನಿರ್ಣಯಿಸಲ್ಪಟ್ಟ ಒಂದು ವಿಷಯದಲ್ಲಿ ಇದಕ್ಕೆ ಸಮಾನವಾದ ಇನ್ನೊಂದು ವಚನವೇ ಸಮಾಖ್ಯ. ಸಮಾಖ್ಯ ಅಂತ ಅಂದ್ರೆ ಒಂದು ಮಾತಿಗೆ ಇನ್ನೊಂದು ಮಾತು ಸಂವಾದ ಅಂತ ಕರೀತೇವಲ್ಲ. ಸಮಾಖ್ಯ ಅಂದ್ರೆ ನಿರ್ಣೀತವಾದ, ಬೇರೆ ಸ್ಥಳಗಳಲ್ಲಿಯೂ ಕೂಡ ನಿರ್ಣೀತವಾದ ವಿಷಯದ ಬಗ್ಗೆ ಇದೇ ರೀತಿ ಇನ್ನೊಂದು ಸ್ಥಳದಲ್ಲಿಯೂ ಇದನ್ನೇ ಹೇಳಿದ್ದಾರೆ. ಹೇಗೆ? ಒಂದು ಮಾತಿದೆ, ವಿಶ್ವಕರ್ಮ ಸೂಕ್ತಾರ್ಥ. ವಿಶ್ವಕರ್ಮ ಸೂಕ್ತದ ಅರ್ಥ ನಿರ್ಣಾಯಕವಾದದ್ದು. ಆ ವಿಚಾರವನ್ನೇ ಪರೋ ದೇವ ಪರ ಇವ ಅಲ್ಲಿ ಹೇಳ್ತಾರೆ. ಪರೋ ದಿವ ಪರ ಏನ ಪೃಥಿವ್ಯ. ಲಕ್ಷ್ಮೀ ಸೂಕ್ತದಲ್ಲಿರತಕ್ಕಂತಹ ಸಮಾನೋಕ್ತಿಯು ಸಮಾಖ್ಯ ಆಗಿದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇದು? ಆ ಮಾತನ್ನು ತಿಳಿಸಿಕೊಡ. ಇಷ್ಟು ಟೀಕಾಕೃತ್ಪಾದರು ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಅಂದ್ರೆ ಏನು, ಆರರ ಬಗ್ಗೆನೂ ಲಕ್ಷಣವನ್ನು ಹೇಳಿದರು. ಆರರ ಬಗ್ಗೆನೂ ಲಕ್ಷಣವನ್ನು ಹೇಳಿದರು. ಇದಾದ್ಮೇಲೆ ಇಲ್ಲಿ ಪ್ರಧಾನವಾದ ವಿಚಾರ, ವಾಯುದೇವರನ್ನು ಕೂಡ ನಾವು ಈಶಾನ ಅಂತ ಕರೆಯಬಹುದಲ್ಲ. ವಾಯುಲಿಂಗಗಳನ್ನೇ ಇಲ್ಲಿ ಹೇಳಿದ್ದಾರಲ್ಲ ಅಂದ್ರೆ ಲಿಂಗಗಳಕ್ಕಿಂತಲೂ ಶ್ರುತಿನೇ ಪ್ರಬಲ. ಶ್ರುತಿಯಿಂದ ಇಲ್ಲಿ ವಿಷ್ಣುವೇ ಈಶಾನ ಶಬ್ದದಿಂದ ವಾಚ್ಯನಾದವನು ಅಂತ ಹೇಳಿದ್ದಾರೆ, ವಾಮನ ಶಬ್ದ ಇರೋದ್ರಿಂದ. ಆದ್ದರಿಂದ ಶ್ರುತಿಗಿಂತಲೂ ಲಿಂಗ ಸರ್ವಥಾ ಪ್ರಬಲ ಅಲ್ಲ ಎಂಬ ವಿಚಾರವನ್ನೆಲ್ಲ ಹೇಳಿದ್ದಾರೆ. ನೈಶ್ರುತೇ ಲಿಂಗಂ ಬಲವತ ಅಂತಂದ್ರೆ ಆಚಾರ್ಯರು ಭಾಷ್ಯದಲ್ಲಿ. ಇದರ ವಿವರಣೆಯನ್ನು ಟೀಕಾಕೃತ್ಪಾದರು ಈ ಪ್ಯಾರಾದಲ್ಲಿ ಮುಂದೆ ಮಾಡ್ತಾ ಇದ್ದಾರೆ. ನೋಡಿ ಏನಪ್ಪಾ ಅಂತಂದ್ರೆ, ತತ್ರ ಶ್ರುತೇ ಸಾಕ್ಷಾತ್ ಅರ್ಥದೀಜನಕತ್ವಾತ್ ಸರ್ವತಃ ಪ್ರಾಬಲ್ಯಂ. ಆ ಶ್ಲೋಕದಲ್ಲಿ ಹೇಳುವಾಗ ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಪೂರ್ವಂ ಬಲೀಯಸ್ಯಾತ್ ಏವಮಾಗಮ ನಿರ್ಣಯ. ಈ ಸ್ಕಂದ ಪುರಾಣದ ವಾಕ್ಯದಲ್ಲಿ ಶ್ರುತಿನೇ ಮುಂದಿನ 5ಗಳಕ್ಕಿಂತಲೂ ಪ್ರಬಲವಾದದ್ದು. ಲಿಂಗ, ಸಮಾಖ್ಯ, ಪ್ರಕರಣ, ಸ್ಥಾನ ಎಲ್ಲಗಳಕ್ಕಿಂತಲೂ ಶ್ರುತಿನೇ ಪ್ರಬಲ. ಯಾಕೆ ಶ್ರುತಿನೇ ಎಲ್ಲದಕ್ಕಿಂತಲೂ ಪ್ರಬಲ ಅಂದ್ರೆ, ಶ್ರುತಿ ನೇರವಾಗಿ ಸ್ಪಷ್ಟವಾಗಿ ಒಂದು ವಿಷಯದ ಬಗ್ಗೆ ಜ್ಞಾನ ಮಾಡಿಸ್ತದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ನೋಡಿ ಏನಪ್ಪಾ ಅಂದ್ರೆ, ಶ್ರುತಿ ಸಾಕ್ಷಾತ್ ಅರ್ಥಧೀ ಜನಕತ್ವ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಶ್ರುತಿ ಎಂಬುದು ಇದು ಸಾಕ್ಷಾತ್ತಾಗಿ ಅಂದ್ರೆ ಬೇರೆ ಯಾವುದರ ಅಪೇಕ್ಷೆ ಇಲ್ಲದೇನೆ ಒಂದು ಪದಾರ್ಥದ ಜ್ಞಾನವನ್ನ ಹುಟ್ಟಿಸ್ತದೆ. ಅಂದ್ರೆ ಈ ಲಿಂಗದಿಂದ ಪದಾರ್ಥ ಜ್ಞಾನ ಆಗ್ಬೇಕಾದ್ರೆ ವ್ಯಾಪ್ತಿ, ಪಕ್ಷಧರ್ಮತ ಇವುಗಳ ಅಪೇಕ್ಷೆ ಇದೆ. ಲಿಂಗಕ್ಕೆ ಹೇಗೆ ವ್ಯಾಪ್ತಿ, ಪಕ್ಷಧರ್ಮತಾಗಳ ಅಪೇಕ್ಷೆ ಇದೆ, ಹಾಗೆ ಶ್ರುತಿಗೆ ಇನ್ಯಾವುದರ ಅಪೇಕ್ಷೆ ಇಲ್ಲದೇನೆ ನೇರವಾಗಿ ಪದಾರ್ಥ ಜ್ಞಾನ ಮಾಡಿಸಿ ಕೊಡ್ತದೆ ಒಟ್ಟು ಶ್ರುತಿ. ಆದ್ರಿಂದ ಎಲ್ಲದಕ್ಕಿಂತಲೂ ಶ್ರುತಿನೇ ಪ್ರಬಲವಾದದ್ದು. ಎಲ್ಲದಕ್ಕಿಂತಲೂ ಶ್ರುತಿನೇ ಪ್ರಬಲವಾದದ್ದು ಅಂತ ತಿಳಿಯಬೇಕು ಒಂದು. ಇನ್ನು ಶ್ರುತಿ ಆದಮೇಲೆ ಶ್ರುತಿಗಿಂತಲೂ ಸ್ವಲ್ಪ ದುರ್ಬಲ ಅದು ಲಿಂಗ. ಯಾಕೆ? ಲಿಂಗಸ್ಯ ಅನುಮಾಪಕತೆಯ ಅರ್ಥಬೋಧಕತ್ವಾತ್ ತದಾನಂತರ್ಯಂ. ಲಿಂಗ ಎಂಬುದು ಅದು ಅನುಮಾಪಕ ಅಂದ್ರೆ ಅನುಮಾನ ಮೂಲಕವಾಗಿ ಲಿಂಗ ಎಂಬುದು ಪದಾರ್ಥ ಜ್ಞಾನಕ್ಕೆ ಕಾರಣ. ಅಂದ್ರೆ ವ್ಯಾಪ್ತಿ ಜ್ಞಾನದ ಸಹಾಯದಿಂದ ಪದಾರ್ಥ ಜ್ಞಾನವನ್ನ ಮಾಡಿಸಿಕೊಡುತ್ತದೆ ಲಿಂಗ ಎಂಬುದು. ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ಶ್ರುತಿ ಆದ ಮೇಲೆ ನೋಡಿ, ಯಾವ ವ್ಯಾಪ್ತ್ಯಾದಿಗಳ ಸಹಾಯ ಇಲ್ಲದೆ ನೇರವಾಗಿ ಪದಾರ್ಥ ಜ್ಞಾನ ಮಾಡಿಸಿಕೊಡುತ್ತದೆ ಶ್ರುತಿ. ಆದ್ದರಿಂದ ಅದು ಪ್ರಬಲ. ಆದರೆ ವ್ಯಾಪ್ತ್ಯಾದಿಗಳ ಸಹಾಯದಿಂದ ಲಿಂಗ ಎಂಬುದು ಪದಾರ್ಥ ಜ್ಞಾನ ಮಾಡಿಸ್ತದೆ, ಅದು ಅನುಮಾಪಕ. ಆದ್ದರಿಂದ ಶ್ರುತಿ ಆದ ಮೇಲೆ ಲಿಂಗ, ಶ್ರುತಿಗಿಂತಲೂ ಲಿಂಗ ಅದು ಸ್ವಲ್ಪ ದುರ್ಬಲವಾದದ್ದು. ಆಮೇಲೆ ಲಿಂಗಕ್ಕಿಂತಲೂ ಮುಂದಿನದು ವಾಕ್ಯ, ಲಿಂಗಕ್ಕಿಂತಲೂ ದುರ್ಬಲ ಅದು ವಾಕ್ಯ. ಯಾಕೆ? ವಾಕ್ಯಸ್ಯ ಅನೇಕ ಅರ್ಥಕಥನ ದ್ವಾರ ಅರ್ಥಾನುಮಾಪಕತ್ವಾತ್ ತತೋಪಿ ದೌರ್ಬಲ್ಯಂ. ನೋಡಿ, ವಾಕ್ಯ ಯಾವಾಗಲೂ ಅದು ವಾಕ್ಯ ಅನ್ವಯ ಅನುಪಪತ್ತಿಯ ಬಲದಿಂದ, ವಾಕ್ಯಾನ್ವಯ ಅನುಪಪತ್ತಿಯ ಬಲದಿಂದ ಇನ್ನೊಂದು ವಾಕ್ಯದ ಅರ್ಥವನ್ನು ನಿರ್ಣಯ ಮಾಡಿಕೊಡುತ್ತದೆ. ಗೊತ್ತಾಯಿತು ಇದು? ಅಂದ್ರೆ
ವಾಕ್ಯಾನ್ವಯ ಅನುಪಪತ್ತಿಯ ಸಾಮರ್ಥ್ಯದಿಂದ ಇನ್ನೊಂದು ವಾಕ್ಯದ ಅರ್ಥವನ್ನ ನಿರ್ಣಯಿಸ್ತಕ್ಕಂಥದ್ದು ಇದು ವಾಕ್ಯ. ಆದ್ದರಿಂದ ಇದು ಸ್ವಲ್ಪ ಲಿಂಗಕ್ಕಿಂತಲೂ ಇನ್ನೂ ದುರ್ಬಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ವಾಕ್ಯ ಅನೇಕಾರ್ಥ ಕಥನ ದ್ವಾರ. ವಾಕ್ಯ ಎಂಬುದು ಅನೇಕ ಅರ್ಥಗಳನ್ನು ಹೇಳಿಕೊಡುತ್ತದೆ. ಅನೇಕ ಅರ್ಥಗಳನ್ನು ಹೇಳಿಕೊಡೋ ಮೂಲಕ ಪದಾರ್ಥ ಜ್ಞಾನಕ್ಕೆ ಅನುಮಾಪಕ. ಅದರಿಂದ ತಥೋಪಿ ದೌರ್ಬಲ್ಯ, ಲಿಂಗಕ್ಕಿಂತಲೂ ವಾಕ್ಯಕ್ಕೆ ದೌರ್ಬಲ್ಯ ಇದೆ. ಇನ್ನು ವಾಕ್ಯಕ್ಕಿಂತಲೂ ಪ್ರಕರಣ ಇನ್ನೂ ದುರ್ಬಲ. ವಾಕ್ಯಕ್ಕಿಂತಲೂ ಪ್ರಕರಣ ಇನ್ನೂ ದುರ್ಬಲ. ಯಾಕೆ? ಪ್ರಕರಣಸ್ಯ ಬಹ್ವರ್ಥಪರತ್ವೇನ ಅರ್ಥಾನುಮಿತಿ ಹೇತುತ್ವಾತ್ ತದವಮತ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಪ್ರಕರಣ ಅನೇಕ ವಾಕ್ಯಗಳಿಂದ ಹೇಳಲ್ಪಟ್ಟ ಒಂದು ಪ್ರಮೇಯಕ್ಕೆ ಅನುಗುಣವಾಗಿ ವಾಕ್ಯಾರ್ಥ ನಿರ್ಣಯವನ್ನ ಮಾಡಿಕೊಡುತ್ತದೆ. ಅಂದ್ರೆ ಒಂದು ಪ್ರಕರಣದಲ್ಲಿ ಅನೇಕ ವಾಕ್ಯಗಳು ಇರುತ್ತವೆ, ಆದರೆ ಪ್ರಮೇಯ ತಿಳಿಯಲ್ಪಡುವ ವಿಷಯ ಅದು ಒಂದೇ. ಹಾಗಾದರೆ ಅನೇಕ ವಾಕ್ಯಗಳಿಂದ ಹೇಳಲ್ಪಡುವ ಒಂದು ಪ್ರಮೇಯಕ್ಕೆ ಅನುಗುಣವಾಗಿ ವಾಕ್ಯಾರ್ಥ ನಿರ್ಣಯವನ್ನು ಮಾಡಿಕೊಡುತ್ತದೆ ಪ್ರಕರಣ. ಆದ್ದರಿಂದ ವಾಕ್ಯಕ್ಕಿಂತಲೂ ಕೂಡ ಪ್ರಕರಣವೇ ಅದು ದುರ್ಬಲವಾದದ್ದು ಅಂತ ತಿಳಿಯಬೇಕು. ಆಮೇಲೆ ಪ್ರಕರಣಕ್ಕಿಂತಲೂ ಸ್ಥಾನ ಅದು ಇನ್ನೂ ದುರ್ಬಲ. ಯಾತಕ್ಕೆ ಅಂತಂದ್ರೆ ಸ್ಥಾನಸ್ಯ ಅತಿ ಬಕ್ವರ್ಥ ಕಥನೇನ ಅಭಿಪ್ರಾಯತಃ ಅರ್ಥಾನುಮಿತಿ ಜನಕಸ್ಯ ತತೋಪಿ ದೌರ್ಬಲ್ಯಂ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ನೋಡಿ, ಸ್ಥಾನ ಎಂಬುದು ಅನೇಕ ಪ್ರಕರಣಗಳಿಂದ ನಿರ್ಣಯವಾದ ಒಂದು ವಿಷಯವನ್ನು ಕುರಿತು, ಅಂದ್ರೆ ಅನೇಕ ಪ್ರಕರಣಗಳಿಂದ ನಿರ್ಣಯವಾದ ಆ ಅರ್ಥಕ್ಕೆ ಅನುಗುಣವಾಗಿ ವಾಕ್ಯಾರ್ಥ ನಿರ್ಣಯಕ್ಕೆ ಸಾಧನವಾಗುತ್ತದೆ. ಸ್ಥಾನ ಯಾವಾಗಲೂ ಕೂಡ ಅನೇಕ ಪ್ರಕರಣಗಳಿಂದ ನಿರ್ಣಯವಾದ ಆ ಪದಾರ್ಥಕ್ಕೆ ಅನುಗುಣವಾಗಿ ವಾಕ್ಯಾರ್ಥವನ್ನು ನಿರ್ಣಯ ಮಾಡುವುದಕ್ಕೆ ಸಾಧನವಾಗುತ್ತದೆ ಸ್ಥಾನ ಎಂಬುದು. ಆದ್ದರಿಂದ ಪ್ರಕರಣಕ್ಕಿಂತಲೂ ಕೂಡ ಸ್ಥಾನ ಎಂಬುದು ಅದು ದುರ್ಬಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ತಥೋಪಿ ದೌರ್ಬಲ್ಯ. ಇನ್ನು ಈ ಸ್ಥಾನಕ್ಕಿಂತಲೂ ಸಮಾಖ್ಯ ಆರನೇದ್ದು ಇನ್ನೂ ದುರ್ಬಲ, ಅದು ಕೊನೆಯದು. ಸಮಾಖ್ಯಾಯಾ ಸ್ಥಾನಾಂತರಗತಾಯಾ ಸಾದೃಶ್ಯ ಮಾತ್ರೇಣ ಅರ್ಥಾನುಮಾಪಕತ್ವಾತ್ ತಥೋಪಿ ದುರ್ಬಲತ್ವಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಬೇರೆ ಸ್ಥಾನದಲ್ಲಿರತಕ್ಕಂಥ ಸಮಾಖ್ಯ ಒಂದು ಸ್ಥಾನದಲ್ಲಿ ಈ ಒಂದು ವಾಕ್ಯ ಒಂದು ವಿಷಯವನ್ನು ತಿಳಿಸಿಕೊಡ್ತಿರ್ತದೆ. ಇದೇ ಒಂದು ವಿಷಯವನ್ನು ತಿಳಿಸಿಕೊಡುವ ಬೇರೆ ಸ್ಥಾನದಲ್ಲಿರತಕ್ಕಂಥ ಸಮಾಖ್ಯ ಅಂದ್ರೆ ಎರಡು ಸ್ಥಾನಗಳ ಅನುಸಂಧಾನ ಪೂರ್ವಕವಾಗಿ, ಅಂದ್ರೆ ಕೇವಲ ಸಾದೃಶ್ಯ ಮಾತ್ರದಿಂದ ವಾಕ್ಯಾರ್ಥ ನಿರ್ಣಯ ಆಗುತ್ತೆ. ಈ ವಾಕ್ಯಕ್ಕೂ ಆ ವಾಕ್ಯಕ್ಕೂ ಸಾದೃಶ್ಯ ಇದೆ. ಈ ವಾಕ್ಯ ಹೇಳೋ ವಿಚಾರವನ್ನೇ ಆ ವಾಕ್ಯವೂ ಹೇಳ್ತಾ ಇದೆ. ಈ ರೀತಿ ಸಾದೃಶ್ಯ ಮಾತ್ರೇಣ ವಾಕ್ಯಾರ್ಥ ನಿರ್ಣಾಯಕವಾದದ್ದು ಅದು ಸಮಾಖ್ಯ. ಆದ್ದರಿಂದ ಸ್ಥಾನಕ್ಕಿಂತಲೂ ಕೂಡ ಸಮಾಖ್ಯ ಎಂಬುದು ದುರ್ಬಲ ಎಂಬ ವಿಚಾರವನ್ನ ಹೇಳಿದರು. ಅಂತೂ ನೋಡಿ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಈ ಆರರಲ್ಲಿ ಹಿಂದಿನಗಳು ಅತ್ಯಂತ ಪ್ರಬಲವಾಗಿವೆ. ಹಿಂದಿನಗಳು ಅತ್ಯಂತ ಪ್ರಬಲವಾಗಿವೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತು? ಈಗ ಹಿಂದಿಂದ ಹೋಗಿ ಸಮಾಖ್ಯಕ್ಕಿಂತಲೂ ಸ್ಥಾನ ಪ್ರಬಲ, ಸ್ಥಾನಕ್ಕಿಂತಲೂ ಪ್ರಕರಣ ಪ್ರಬಲ, ಪ್ರಕರಣಕ್ಕಿಂತಲೂ ವಾಕ್ಯ ಪ್ರಬಲ, ವಾಕ್ಯಕ್ಕಿಂತಲೂ ಲಿಂಗವೇ ಪ್ರಬಲ, ಲಿಂಗಕ್ಕಿಂತಲೂ ಶ್ರುತಿ ಪ್ರಬಲ. ಮುಂದಿನ 5ಕ್ಕಿಂತಲೂ ಮೊದಲನೇದಾಗಿರತಕ್ಕಂತಹ ಶ್ರುತಿನೇ ಎಲ್ಲದಕ್ಕಿಂತಲೂ ಪ್ರಬಲವಾದದ್ದು. ಯಾಕೆ? ನೇರವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಹೇಳಿದ್ರು. ಆದ್ದರಿಂದ ಲಿಂಗಕ್ಕಿಂತಲೂ ಶ್ರುತಿ ಪ್ರಬಲವಾದ್ದರಿಂದ, ಶ್ರುತಿಯಲ್ಲಿ ವಾಮನ ಶಬ್ದ ಇರೋದ್ರಿಂದ, ವಾಮನ ಶಬ್ದವಾದರೂ ವಿಷ್ಣುವಿನನ್ನೇ ಹೇಳಿಕೊಡ್ತದೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಈಶಾನ ಅಂದ್ರೆ ವಾಮನ ಶಬ್ದ ವಾಚ್ಯನಾದವನು. ಯಾರು ವಾಮನ ಶಬ್ದ ವಾಚ್ಯರಾದವರು? ವಿಷ್ಣುವೇ. ಅಂದ್ಮೇಲೆ ವಿಷ್ಣುವೇ ಈಶಾನ ಎಂಬ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು. ಗೊತ್ತಾಯ್ತೋ ಇದು? ಆಮೇಲೆ ಅತ್ರಾಪಿ ಪೂರ್ವವತ್ ನಿರವಕಾಶಾತ್ ಸ್ವಭಾವ ದುರ್ಬಲಾದಪಿ
ಸ್ವಭಾವ ಪ್ರಬಲ ಸಾವಕಾಶಸ್ಯ ದೌರ್ಬಲ್ಯಂ ಇತ್ಯಾದಿ ದ್ರಷ್ಟವ್ಯಂ. ಇನ್ನೊಂದು ಮಾತನ್ನು ತಿಳಿಯಿರಿ. ಟೀಕಾಕೃತ್ಪಾದರಲ್ಲಿ ಹೇಳ್ತಾ ಇದ್ದಾರೆ. ಸಮನ್ವಯ ಅಧಿಕರಣದಲ್ಲಿ ಹಿಂದೆ ಬಂತು, ಉಪಕ್ರಮ ಉಪಸಂಹಾರಗಳಲ್ಲಿ ಹೇಳಿದಂತೆ ಇಲ್ಲಿ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾಗಳಲ್ಲಿಯೂ ಕೂಡ ಸ್ವಭಾವತಃ ದುರ್ಬಲವಾದ ಮತ್ತು ನಿರವಕಾಶವಾದುದಕ್ಕಿಂತಲೂ ಸ್ವಭಾವತಃ ಪ್ರಬಲವಾದ ಸಾವಕಾಶವಾದದ್ದು ಅದು ದುರ್ಬಲವಾಗುತ್ತದೆ ಎಂಬ ವಿಚಾರವನ್ನು ತಿಳಿಯಿರಿ. ಅದು ದುರ್ಬಲವಾಗುತ್ತದೆ ಎಂಬ ವಿಚಾರವನ್ನು ತಿಳಿಯಿರಿ. ಅಂದ್ರೆ ಏನು? ಸ್ವಾಭಾವಿಕವಾಗಿ ಇದು ದುರ್ಬಲ, ಸ್ವಾಭಾವಿಕವಾಗಿ ದುರ್ಬಲವಾದರೂ ಅದರ ನಿರವಕಾಶವಾಗಿದೆ. ನಿರವಕಾಶವಾದ್ದರಿಂದ ಸ್ವಾಭಾವಿಕವಾಗಿ ಪ್ರಬಲವಾದರೂ ಅದು ಇನ್ನೊಂದು ವಾಕ್ಯ ಸಾವಕಾಶವಾಗಿದ್ರೆ ಅದೇ ಇದಕ್ಕಿಂತಲೂ ದುರ್ಬಲವಾಗುತ್ತದೆ. ಅಂದ್ರೆ ಎರಡು ವಾಕ್ಯಗಳನ್ನು ತೆಗೆದುಕೊಳ್ಳಿ. ಒಂದು ಮೊದಲನೇ ವಾಕ್ಯ, ಇನ್ನೊಂದು ಎರಡನೇ ವಾಕ್ಯ. ಮೊದಲನೇ ವಾಕ್ಯ ಇದು ಸ್ವಾಭಾವಿಕವಾಗಿ ದುರ್ಬಲ, ಸ್ವಾಭಾವಿಕವಾಗಿ ದುರ್ಬಲ ಆದರೆ ನಿರವಕಾಶ. ಎರಡನೇ ವಾಕ್ಯ ಸ್ವಾಭಾವಿಕವಾಗಿ ಪ್ರಬಲ ಆದರೆ ಅದು ಸಾವಕಾಶ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ನಿರವಕಾಶವಾದದ್ದಕ್ಕಿಂತಲೂ ಸ್ವಾಭಾವಿಕವಾಗಿ ಪ್ರಬಲವಾದರೂ ಅದು ಸಾವಕಾಶವಾದ್ದರಿಂದ ಅದೇ ದುರ್ಬಲ. ಈ ರೀತಿಯಾದ ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ವಾಕ್ಯ ನೋಡಿ, ಅತ್ರ ಪೂರ್ವತ ಸಮನ್ವಯ ಅಧಿಕರಣದಲ್ಲಿ ಹೇಳಿದಂತೆ ನಿರವಕಾಶವಾದ ಅಂದ್ರೆ ನಿರವಕಾಶವಾಗಿದ್ದರಿಂದ ಸ್ವಾಭಾವಿಕವಾಗಿ ದುರ್ಬಲವಾದರೂ ಹಂಗೆ ಹಚ್ಕೊಡ್ಬೇಕು. ಸ್ವಾಭಾವಿಕವಾಗಿ ದುರ್ಬಲವಾದರೂ ನಿರವಕಾಶವಾಗಿದ್ದರಕ್ಕಿಂತಲೂ ಸ್ವಾಭಾವಿಕವಾಗಿ ಪ್ರಬಲವಾದರೂ ಸಾವಕಾಶವಾದರೆ ಆ ಮುಂದಿಂದೇನೆ ದುರ್ಬಲವಾಗುತ್ತೆ ಇತ್ಯಾದಿ ದೃಷ್ಟ. ಅತ್ರ ವಿರುದ್ಧ ಏತೇಷಾಂ ಸಮುದಾಯೇ ಸತಿ ಏವಂ ಪೂರ್ವ ಪೂರ್ವೇಣ ಉತ್ತರೋತ್ತರ ಬಾಧಯ ಆಗಮಾರ್ಥ ನಿರ್ಣಯೋ ಭವತಿ ಇತ್ಯರ್ಥ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಭಿಪ್ರಾಯ ಅಂತಂದ್ರೆ, ವಿರುದ್ಧ ಅರ್ಥವನ್ನ ಹೇಳುವ ಶ್ರುತಿ ಲಿಂಗಗಳಿಗೆ, ಶ್ರುತಿ ಒಂದು ಅರ್ಥವನ್ನು ಹೇಳುತ್ತದೆ, ಲಿಂಗ ಅದರ ವಿರುದ್ಧವಾಗಿ ಇನ್ನೊಂದು ಅರ್ಥವನ್ನು ಹೇಳುತ್ತದೆ. ಏಕತ್ರ ಸಮಾವೇಶವಾದ ಈ ರೀತಿ ವಿರುದ್ಧವಾದ ಅರ್ಥಗಳನ್ನು ಹೇಳತಕ್ಕಂತಹ ಶ್ರುತಿಲಿಂಗಗಳು ಒಂದೇ ಕಡೆ ಅವು ಸಮಾವೇಶಗೊಂಡಾಗ ಆವಾಗ ಪೂರ್ವದಿಂದ ಉತ್ತರೋತ್ತರದ ಬಾಧ ಉಂಟಾಗಿ ಹಿಂದಿನ ವಾಕ್ಯಗಳಿಂದ ಮುಂದಿನ ವಾಕ್ಯಗಳಿಗೆ ಬಾಧ ಉಂಟಾಗಿ ನಿರ್ಣಯವಾಗುತ್ತದೆ ಎಂಬುದನ್ನ ನಾವು ಚಿಂತನೆ ಮಾಡಬೇಕು ಎಂಬ ಅಭಿಪ್ರಾಯವನ್ನ ನಾವು ತಿಳಿಯಬೇಕು. ಗೊತ್ತಾಯಿತೋ ಇಲ್ಲ? ವಿರುದ್ಧವಾದ ಶ್ರುತಿಲಿಂಗಗಳು ಏಕತ್ರ ಸಮಾವೇಶಗೊಂಡಾಗ ಹಿಂದಿನ ವಾಕ್ಯಗಳಿಂದ ಉತ್ತರೋತ್ತರದ ಬಾಧ ಉಂಟಾಗಿ ಅಲ್ಲಿ ಯಾವುದು ಸರಿ ಅಂತ ನಾವು ನಿರ್ಣಯ ಮಾಡಬೇಕು. ಅಂತೂ ಇಲ್ಲಿ ಶ್ರುತಿ ವಿಷ್ಣುವೇ ಈಶಾನ ಅಂತ ಹೇಳ್ತಾ ಇದೆ, ವಾಮನ ಶಬ್ದ ಇರೋದ್ರಿಂದ. ಲಿಂಗಗಳಿರೋದ್ರಿಂದ ವಾಯುವೇ ಈಶಾನ ಅಂತ ಲಿಂಗ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ಏನ್ ಮಾಡ್ಬೇಕಪ್ಪ ಹಾಗಾದ್ರೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕಪ್ಪ ಹಾಗಾದ್ರೆ ಅಂತಂದ್ರೆ, ಆ ಪೂರ್ವ ವಾಕ್ಯಗಳಿಂದ ಮುಂದಿನ ವಾಕ್ಯಗಳಿಗೆ ಬಾಧ ಬರೋದ್ರಿಂದ ಹಿಂದಿನ ವಾಕ್ಯವೇ ಪ್ರಬಲ. ಅಂದ್ರೆ ಲಿಂಗಗಳಿಗೆ ಶ್ರುತಿಯ ಬಾಧ ಬರೋದ್ರಿಂದ ಲಿಂಗಗಳಕ್ಕಿಂತಲೂ ಶ್ರುತಿನೇ ಪ್ರಬಲ, ಶ್ರುತಿಗಿಂತಲೂ ಲಿಂಗ ದುರ್ಬಲ ಎಂಬ ಅರ್ಥವನ್ನೇ ನಾವು ಚಿಂತನೆ ಮಾಡ್ತಾ, ಇಲ್ಲಿ ಲಿಂಗ ಇದು ದುರ್ಬಲವಾದ್ದರಿಂದ ದುರ್ಬಲವಾದ ಸಾವಕಾಶವಾದ ಲಿಂಗ ಇದರಿಂದ ವಾಯುವಿನೇ ಈಶಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬ ವಿಚಾರವನ್ನ ನಾವು ಚಿಂತನೆ ಮಾಡಬೇಕು. ಮುಂದೆ ಯಥಾಸ್ಥಿತವಾಗೇನೆ ಕ್ರಮದಲ್ಲಿ ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು, ಈ ವಾಮನಾಧಿಕರಣದ ವಿಚಾರ ಸ್ವಲ್ಪ ಮುಂದುವರಿಯುತ್ತದೆ. ಆ ವಿಚಾರವನ್ನ ಮತ್ತೆ ನಾಳಿನ ಪಾಠದಲ್ಲಿ ನೋಡೋಣ. ಆಚಾರ್ಯರು ನೇರವಾಗಿ ನಾಳೆ ಮಠದಲ್ಲೇ ಪಾಠ ಹೇಳ್ತೀನಿ, ನಮ್ಮ ಪಾಠವು ನೇರವಾಗಿ ಇರುತ್ತದೆ. ಆಚಾರ್ಯ ಪಾಠ ಮಠದಲ್ಲಿ ನೇರವಾಗಿ ಇಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ನಾವು ನೋಡೋಣ. ಆಚಾರ್ಯರ ಪಾಠ ನೇರವಾಗಿ ಮಠದಲ್ಲೇ ಇದ್ರೆ ನಮ್ಮ ಪಾಠವು ಕೂಡ ನೇರವಾಗಿ ಮಠದಲ್ಲೇ ಇರುತ್ತದೆ ಅಂತ ತಿಳಿಸ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.